ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಬೇಕು, ಶಿಕ್ಷಕರನ್ನು ನೇಮಕ ಮಾಡಲೇಬೇಕು, ಬೇಕೇ ಬೇಕು, ಶಿಕ್ಷಕರ ನೇಮಕ ಮಾಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಗ್ರಾಮಾಂತರ ಮಕ್ಕಳ ಜೊತೆಗೆ ತಾರತಮ್ಯ ಆಟ ಆಡ್ತಿರ್ತಕ್ಕಂಥ ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು. ನಮ್ಮ ಮನವಿ ಆಯ್ತು, ನೀವು 6 ದಿನನೂ ಕಳಿಸೋದು ಬೇಡ, 3 ದಿನ ಕಳಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. 3 ದಿನನೂ ಕಳಿಸಲ್ಲ ಅಂತ ಅವ್ರು ತುಂಬ ಆಟ ಮಾಡಿದ್ರು. 3 ದಿನ ಬೇಡ, 2 ದಿನ ಕಳಿಸಿ ಅಂತ, 2 ದಿನನೂ ಕಳಿಸಲ್ಲ ಅಂತಂದ್ರೆ ಹಾಗೆ ಒಂದು ಮಾಡಿ ಸದ್ಯಕ್ಕೆ ಆಡಳಿತಾತ್ಮಕ ಚಾರ್ಜ್ ಕೊಡಿ ಅಂತಂದ್ರೂ ಕೂಡ ಅದಕ್ಕೂ ಒಪ್ಪಿಲ್ಲ. ಆದರೆ ಅಂತಿಮವಾಗಿ ಆಡಳಿತಾತ್ಮಕ ಚಾರ್ಜ್ ಅಂದರೆ ನಾನು ಓಂಕಾರ ಜೈನ್ ಅಂತ. ಈ ಹಿಂದೆ ಈ ಶಾಲೆಯಲ್ಲಿ 15 ವರ್ಷ STMC ಅಧ್ಯಕ್ಷನಾಗಿದ್ದೆ. ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಗೆ ಸರ್ಕಾರಿ ಶಿಕ್ಷಕರಿಲ್ಲ, ಬರೀ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಶಾಲೆ ನಡೆಸ್ತಾ ಕಳೆದ 3 ವರ್ಷದಿಂದ ಆಗಿದೆ. ಇದರ ಸಮಸ್ಯೆ ಏನಾಗ್ತಿದೆ ಅಂತಂದರೆ, ಈ ಭಾಗದ ಗ್ರಾಮಾಂತರ ಪ್ರದೇಶದಲ್ಲಿ, ಅದರಲ್ಲೂ ಈ ಶಾಲೆ ಬಾರಿ ಹಿಂದಿನಿಂದ ಇರ್ತಕ್ಕಂಥ ಶಾಲೆ ಆಗಿರೋದ್ರಿಂದ ಕಳೂರು, ಮಾರ್ಲಗೋಡು, ಕಳ್ಳೋಡಿ ಎಲ್ಲ ಭಾಗದ ದಾಖಲಾತಿಗಳು ಇದೇ ಶಾಲೆಯಲ್ಲಿ ಇರೋದ್ರಿಂದ ಯಾವುದೇ ದಾಖಲಾತಿಗಳು ಬೇಕು ಅಂತೇಳಿ ಜನ ಬಂದ ಸಂದರ್ಭದಲ್ಲೂ ಕೂಡ ತುಂಬ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಕಳೆದ 3 ವರ್ಷದಿಂದ ಅನುಭವಿಸಿದ್ದೇವೆ. ಹಾಗಾಗಿ ಮತ್ತೆ ಈಗ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಸರ್ಕಾರಿ ಶಿಕ್ಷಕರ ನೇಮಕ ಮಾಡಬೇಕು ಅಂತೇಳಿ ಕಳೆದ 3 ವರ್ಷದಿಂದ ಒತ್ತಡ ಆಗ್ತಾ ಬಂದರೂ ಕೂಡ ಶಿಕ್ಷಣ ಇಲಾಖೆ ಒಂದು ನಾಮಕಾವಸ್ಥೆಗೆ ಇಂಥ ಸಂದರ್ಭದಲ್ಲಿ ಶಾಲೆ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಡೆಪ್ಟೇಷನ್ ಮಾಡಿಕೊಡ್ತೇವೆ, ಬೇರೆಯವ್ರನ್ನ ನೇಮಕ ಮಾಡ್ತೇವೆ ಅಂತ ಹೇಳಿ ಒಂದು ಸಬೂಬು ಹೇಳಿ ಆ ಸಂದರ್ಭದಲ್ಲಿ ನುಡಿಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ವರ್ಷ ಇದನ್ನ ಗಟ್ಟಿಯಾಗಿ ನಾವು ಕೇಳ್ತಾ ಇದ್ದೇವೆ. ಈ ಶಾಲೆಗೆ ಪೋಲಿಂಗ್ ಬೂತ್ ಇರ್ತಕ್ಕಂಥ ಶಾಲೆ, ಮತ್ತೆ ಕಳೆದ ಸುಮಾರು 75 ವರ್ಷದಿಂದ ಇರ್ತಕ್ಕಂಥ ಶಾಲೆ, ಈ ಶಾಲೆಗೆ ಒಂದು ನಮಗೆ ಖಾಯಂ ಆಗಿ ಸರ್ಕಾರಿ ಶಿಕ್ಷಕರು ಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅನೇಕ ಕೂಲಿ ಕಾರ್ಮಿಕರು ಜಾಸ್ತಿ ಇರ್ತಕ್ಕಂಥದ್ದು, ಬಡವರು ಇರ್ತಕ್ಕಂಥ ಏರಿಯಾ ಇದು. ಇಲ್ಲಿರ್ತಕ್ಕಂಥವರಿಗೆ ಮಕ್ಕಳನ್ನ ಹೊರಗಡೆ ಬಿಟ್ಟು ಓದಿಸ್ತಕ್ಕಂಥ ಶಕ್ತಿ ಇಲ್ಲ. ಶಕ್ತಿವಂತರು ಹೊರಗಡೆ ಕಳಿಸಿಬಿಡ್ತಾರೆ. ಅಂಥ ಸನ್ನಿವೇಶದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇವರು ಏನು ಹೇಳ್ತಾರೆ, ಶಿಕ್ಷಣ ಇಲಾಖೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದರೆ ಇವರು ಆ್ಯಕ್ಟಲ್ಲಿ ಏನು ಹೇಳ್ತದೆ, 1 ರಿಂದ 7ರವರೆಗೆ ಇರ್ತಕ್ಕಂಥ ಶಾಲೆಯಲ್ಲಿ 3 ಜನ ಶಿಕ್ಷಕರಿಗಿಂತ ಕಡಿಮೆ ಇರಬಾರ್ದು ಅಂತಕ್ಕಂಥ ಇವರು ಆ ಆ್ಯಕ್ಟಲ್ಲಿ ಇದೆ. ಇವ್ರೇನು ಹೇಳ್ತಾರೆ, ಬರೀ ಮಕ್ಕಳ ಸಂಖ್ಯೆಯನ್ನು ಮಾತ್ರ ಹೇಳ್ತಾರೆ. ಮಕ್ಕಳ ಸಂಖ್ಯೆ ಒಂದೇ ಅಲ್ಲ, ಇದು HPS ಆಗಿರೋದ್ರಿಂದ 3 ಜನ ಸರ್ಕಾರಿ ಶಿಕ್ಷಕರಾಗಿರಬೇಕು, ಒಬ್ಬರೂ ಇಲ್ಲ. ಇದು ಕೂಡ ಸರ್ಕಾರದ ಒಂದು ಈ ನೀತಿಯನ್ನ, ಈ ಇಲಾಖೆಯ ಒಂದು ತಾರತಮ್ಯ ಧೋರಣೆಯನ್ನ ನಾವು ಖಂಡಿಸ್ತಿದ್ದೇವೆ. ತಕ್ಷಣದಾಗಿ ಈ ಶಾಲೆಗೆ ಒಬ್ಬ ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡಿ. ಇಲ್ಲಿ ಕಳೂರು ಶಾಲೆಯಲ್ಲಿ HPS ಶಾಲೆ ಆಗಿದ್ದು, ಇದು 1 ರಿಂದ 7ನೇ ಕ್ಲಾಸ್ವರೆಗೆ ತರಗತಿ ಇದ್ದು, ಇಲ್ಲಿ 1 ರಿಂದ 7ನೇ ಕ್ಲಾಸ್ವರೆಗೂ ಮಕ್ಕಳು ಸಹ ಇದ್ದಾರೆ. 12 ಜನ ಮಕ್ಕಳಿದ್ದಾರೆ. ಇಲ್ಲಿ ಕಳೆದ 3 ವರ್ಷಗಳಿಂದ ನಮಗೆ ಸರ್ಕಾರಿ ಶಿಕ್ಷಕರನ್ನು ನೇಮಕ ಮಾಡಿಲ್ಲ, ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಲ್ಲ. ಇಲ್ಲಿಯವರೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಇಲ್ಲಿ ಶಾಲೆಯ ಮಕ್ಕಳಿಗೆ ವಿದ್ಯೆಯಿಂದ ವಂಚಿತವನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರಿ ಶಿಕ್ಷಕರನ್ನು ಇಲ್ಲಿ ನೇಮಕ ಮಾಡಿಕೊಡಿ ಅಂಥೇಳಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರು ಸರ್ಕಾರಿ ಶಿಕ್ಷಕರನ್ನು ನೇಮಕ ಮಾಡದೇ ಹೋದಲ್ಲಿ ನಾವು ಸರ್ಕಾರಿ ಶಿಕ್ಷಕರು ಅವರು ಇಲ್ಲಿ ನೇಮಕ ಆಗ್ತಕ್ಕಂಥ ನೇಮಕ ಮಾಡದೆ ಹೋದರೆ ನಾವು ನೇಮಕ ಆಗುವವರೆಗೆ ಇಲ್ಲಿ ಪ್ರತಿಭಟನೆಯನ್ನು ನಾವು ಇಲ್ಲಿ ಕಾಯಮಾಗಿ ಮಾಡ್ತೇವೆ. ಇನ್ನು ಮುಂದಿನ ಪ್ರತಿಭಟನೆ ನಮ್ಮ ಹೋರಾಟ ಉಗ್ರ ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ನಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಣ್ಣ 1 ನಿಮಿಷ, ನಂಗೆ ಸಪ್ರೇಟ್ ಮಾಡಿ ಈ ಕಡೆ